ದೇವರಾಜ ಅರಸರ ಜಯಂತಿಯನ್ನು ಒಟ್ಟಾಗಿ ಇವತ್ತೇನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಏನು ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಇವತ್ತೇನು ಆಚರಣೆ ಮಾಡ್ತಾ ಇದ್ವಿ, ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಸದಸ್ಯರುಗಳು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಗಳು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಸಭೆಯಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಬೆಳಗಾವಿ ಮಣಿಕಣ್ಣವರು ಆಗಮಿಸಿದರೆ ಅವರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಪ್ಸರಣ್ಣವರು ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ಎರಡು ಜಿಲ್ಲೆಯ ಈ ಕೋಲಾರ ಜಿಲ್ಲೆಯ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದಂತಹ ವೈಶ್ವಣ್ಣವರು ಆಗಮಿಸಿದರೆ ಅವರು ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂತಹ ಪೂರ್ವಭಾಗ ಸೀನಣ್ಣವರು ಆಗಮಿಸಿದರೆ ಅವರು ಸ್ವಾಗತ ಕೋರ್ತಾ ಇದ್ದೀನಿ. ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಹೇಮಮ್ಮ ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ SCCL ಶಾಸ್ತ್ರಿ ಸರ್ ಆಗಮಿಸಿದರೆ ಅವರು ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಸೇವಾದ ಹರೀಶ್ ಆಗಿರ್ಬೋದು, ಅದೇ ರೀತಿ ವೆಂಕಟೇಶ್ವರ ಆಗಿರ್ಬೋದು, ನಮ್ಮ ತಮ್ಮಣ್ಣವ್ರು ಆಗಿರ್ಬೋದು, ಶಂಕರಣ್ಣವ್ರು ಆಗಿರ್ಬೋದು, ಅದೇ ರೀತಿ ಬೆಳಗಾವಿ ನಮ್ಮ ವೆಂಕಟೇಶ್ವರ ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಜಾಫರಣ್ಣವ್ರು ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹರೀಶ್ ಅವರು ಆಗಮಿಸಿದರೆ ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಕೊಡಾಜಹಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷ ಮಂಜು ಆಗಮಿಸಿದರೆ, ರಾಜೇಶ್ ಅವರು ಆಗಮಿಸಿದರೆ, ನಮ್ಮ ಕೃಷ್ಣೇಗೌಡನವರು ಆಗಮಿಸಿದರೆ ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ಗಾಯನವರು ಆಗಮಿಸಿದರೆ ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬಾಬರವರು ಆಗಮಿಸಿದರೆ, ಸಾದಿಕ್ ಅವರು ಆಗಮಿಸಿದರೆ, ಮತ್ತೆ ನಮ್ಮ ಸಲೀಂ ಅವರು ಆಗಮಿಸಿದರೆ, ಎಲ್ಲರೂ ಕೂಡ ಹರೀಶ್ ತಾರೂಕ್ ಆಗಮಿಸಿದ್ದಾರೆ, ಕಬೇರ್ ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಹರೀಶ್ ಗೋಪಾಲಣ್ಣವರು ಆಗಮಿಸಿದರೆ ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ತಿರುಮೇಶ್ವರ ಆಗಮಿಸಿದರೆ ಅವರು ಸ್ವಾಗತ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಮುಂದೆ ಬರೋರು ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಈ ಸಭೆಯನ್ನು ಉದ್ದೇಶಿಸಿ ಏನು ನಾವು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಬೆಳಗಾವಿ ಮಣಿಕಣ್ಣವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕಾಂಗ್ರೆಸ್ಸಿನ ಎಲ್ಲ ಬಂಧುಗಳೇ, ಹಿರಿಯರೇ, ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬೈರಂಗಿ ಮುರಳೀರವರೇ, ನಗರ ಘಟಕದ ಅಧ್ಯಕ್ಷರಾದಂಥ ಅಫ್ರೋಜ್ ಪಾಷಾರ್ ಅವರೇ, ಕೋಲಾರ ಜಿಲ್ಲೆಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ, ಕೋಲಾರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಹೋದರಿ ಹೇಮಮಾಲಿನಿ ಮತ್ತೆ ಈಗಲೇ ಆಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಕಾಂಗ್ರೆಸ್ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಅವರು ಅದಕ್ಕೆ ಚಾಲನೆಯನ್ನು ಕೊಟ್ಟಂತ ಆ ಒಂದು ಲ್ಯಾಂಡ್ ಕಾನ್ಫರೆನ್ಸ್ ಅನ್ನ ಬಿಲ್ ಅನ್ನ ಅಸೆಂಬ್ಲಿ ತರಬೇಕಾದ್ರೆ ದಿವಂಗತ ಉಚ್ಚಮಾಸ್ತಿಗಳು ಗೌರವ ಮಂತ್ರಿ ಆಗಿರ್ತಾರೆ ಗಂಗಾಯ ಅವತ್ತು ಒಂದು ದಿವಸ ದೇವರಾಜ ಸರ್ಕಾರ ಜೊತೆ ಇಟ್ಕೊಳ್ತಾರೆ ಮನೆಯಲ್ಲಿ. ಯಾಕಪ್ಪ ಅಂದ್ರೆ ನಾವು ಬೆಳಿಗ್ಗೆ ಬಿಲ್ ಪ್ರೆಸೆಂಟೇಷನ್ ಮಾಡಬೇಕು ಅಸೆಂಬ್ಲಿಯಲ್ಲಿ. ಇದು ಯಾರು ಹೇಳ್ತಾರೆ ಉಚ್ಚಮಾಸ್ತಿಗಳು ಸದಾ ಹೇಳಿರ್ತಕ್ಕಂಥ ಮಾತು, ದೇವರಾಜ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಮಾತನ್ನ ನಾವು ಕೇಳಿದ್ದೇವೆ. ಯಾಕಂತಂದ್ರೆ ಇವ್ರು ನಾಳೆ ರಾತ್ರಿ ಹೈಜಾಕ್ ಮಾಡ್ಬಿಟ್ಟು ಬಿಲ್ ಪ್ರೆಸೆಂಟೇಷನ್ ಮಾಡದೆ ಆಗ್ಬಿಟ್ಟು ಅನ್ನೋ ಕಾರಣಕ್ಕೆ ಅವ್ರ ಮನೆಯಲ್ಲಿ ಬಾಲ್ಕನಿಯಲ್ಲಿ ಉಚ್ಚಮಾಸ್ತಿಗಳು ಅವ್ರನ್ನ ಇಟ್ಕೊಂಡು ಬೆಳಗ್ಗೆ ಬಂದು ಬಿಲ್ ಅನ್ನ ಮಂಡನೆ ಮಾಡ್ತಾರೆ. ವಿರೋಧ ಮಾಡ್ತಾರೆ ಬಿಲ್ಗೆ, ವಿರೋಧ ಮಾಡಿ ಒಂದೇ ಸಲ ನಿರ್ಣಯ ನಡೆಸಿಕೊಳ್ತಾರೆ ಅವರು ಅತ್ಯಂತ ಬಹುಮತದ ಭಾಷಾಗ್ತದೆ. ಇದು ಇತಿಹಾಸ. ಅದೇ ರೀತಿಯಾಗಿ ಇವಾಗ ರಾಜೀವ್ ಗಾಂಧಿ ಅವರಿಗೆ ಇತಿಹಾಸವನ್ನ ಹೇಳಬೇಕಾಗಿದ್ರೆ, ಇವಾಗ ರಾಜೀವ್ ಗಾಂಧಿ ಅವರು ಏನ್ ಇವತ್ತು ಟೆಕ್ನಾಲಜಿ, ಸೈನ್ಸ್, ಟೆಕ್ನಾಲಜಿ ಎಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇವಾಗ ರಾಜೀವ್ ಗಾಂಧಿ ಅವರು. ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಹೇಳ್ತಾರೆ ನಾವು ತಂತ್ರಜ್ಞಾನ ವಿಜ್ಞಾನ ಅಂತಂದ್ರೆ ತಪ್ಪು. ಅದು ಇವತ್ತೇನ ಭಾರತದಲ್ಲಿ ವಿಜ್ಞಾನ ಮುಂದುವರೆದಿದ್ರೆ